ಕ್ರಿಸ್ತ ಶಕ 6ನೇ-7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮದ ಸ್ಥಾಪನೆ ಹಾಗೂ ಪ್ರಚಾರದ ಒಂದು ಸಂದರ್ಭ ಅಂತ ನಾವಿಲ್ಲಿ ನೋಡಬಹುದು. ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮದ ಸ್ಥಾಪಕರಾಗಿದ್ದರು. ಇವರ ಇಸ್ಲಾಂ ಧರ್ಮದ ಒಂದು ಸ್ಥಾಪನೆಯ ನಂತರ ಇಡೀ ಅರೇಬಿಯಾವನ್ನು ಇಸ್ಲಾಮಿಗೆ ಪರಿವರ್ತಿಸಿದರು. ನಂತರ ಖಲೀಫರು ಸಾಮ್ರಾಟರಾಗಿ ಇಸ್ಲಾಂ ಪ್ರಚಾರದಲ್ಲಿ ತಮ್ಮ ಒಂದು ಕಾರ್ಯವನ್ನು ಕೈಗೊಂಡರು. ಮುಖ್ಯವಾಗಿ ಇಸ್ಲಾಮನ್ನು ಜಗತ್ಪ್ರಸಿದ್ಧ ಧರ್ಮವಾಗಿ ಪರಿವರ್ತಿಸಿದಂತಹ ಎರಡು ಖಲೀಫ್ ರಾಜಸಂತತಿಗಳಂತಂದ್ರೆ ಉಮಯ್ಯಿದ್ ಮತ್ತು ಅಬ್ಬಾಸಿದ್ಗಳು. ಉಮಯ್ಯಿದ್ ಸಂತತಿಯ ಖಲೀಫಾ ಅಬೂಬಕರ್, ಉಮರ್, ಓಸ್ಮಾನ್, ಆಲಿಯರ ಒಂದು ಕಾಲದಲ್ಲಿ ಇಸ್ಲಾಂ ಸ್ಪೈನಿನಿಂದ ಭಾರತದ ಸಿಂಧ್ ವರೆಗೂ ಹಬ್ಬಿತ್ತು. ಮೊಹಮ್ಮದರ ಮರಣದ 100 ವರ್ಷಗಳಲ್ಲಿ ಅದು ಯುರೋಪ್, ಆಫ್ರಿಕಾ, ಏಷ್ಯಾ ಖಂಡಗಳಲ್ಲಿ ತನ್ನ ಜಯಭೇರಿಯನ್ನು ಸಹ ಅದು ಪ್ರಸರಿಸಿತು. ಇಸ್ಲಾಂನ ಸರಳ ತತ್ವಗಳು ಹಾಗೂ ಖಲೀಫರ ಅರಬ್ಬರದ ಪ್ರಚಾರ ಈ ಒಂದು ಇಸ್ಲಾಂ ಧರ್ಮ ಪ್ರಚಾರಗೊಳ್ಳಲು ಕಾರಣಗಳಾಗಿದ್ದವು. ಕ್ರಿಸ್ತ ಶಕ 712ರ ವೇಳೆಗೆ ಇಸ್ಲಾಂ ಸ್ಪೈನ್, ಈಜಿಪ್ಟ್, ಸಿರಿಯಾ, ಮೆಸೊಪೊಟೇಮಿಯಾ, ಬ್ಯಾಬಿಲೋನ್, ಡಮಾಸ್ಕಸ್, ಪರ್ಷಿಯಾ, ಆಫ್ರಿಕಾ, ಬಾಗ್ದಾದ್, ಗಜ್ನಿ, ಹೀರತ್, ಕಾಬೂಲ್ಗಳಲ್ಲಿ ಹರಡಿತ್ತು ಅಂತ ನಾವಿಲ್ಲಿ ನೋಡ್ಬೋದು. ಇನ್ನು ಭಾರತಕ್ಕೆ ಇಸ್ಲಾಂ ತಂದವರು ಅರಬ್ಬರು. ಅರಬ್ಬರು ವ್ಯಾಪಾರಸ್ಥರಾಗಿದ್ರು. ಜೊತೆಗೆ ಇಸ್ಲಾಂ ಧರ್ಮ ಸ್ಥಾಪನೆ ಆದ್ಮೇಲೆ ಇಸ್ಲಾಂ ಧರ್ಮವನ್ನು ಪ್ರಚಾರ ಸಹ ಮಾಡಿದವರು. ಕ್ರಿಸ್ತ ಶಕ 712ರಲ್ಲಿ ಅರಬ್ಬರು ಮೊಹಮ್ಮದ್ ಬಿನ್ ಖಾಸಿಂ ನೇತೃತ್ವದಲ್ಲಿ ಸಿಂಧ್ ಮೇಲೆ ದಾಳಿ ಮಾಡಿದರು. ಈ ದಾಳಿಯ ನಂತರ ಇಸ್ಲಾಂ ಧರ್ಮ ಭಾರತದಲ್ಲಿ ಪ್ರವೇಶವನ್ನು ಪಡೆಯಿತು ಅಂತ ನಾವು ನೋಡಬಹುದು. ಇಲ್ಲಿಂದ ಆಚೆಗೆ ಅಂದ್ರೆ ಇಲ್ಲಿ ಕ್ರಿಸ್ತ ಶಕ 700ರ ನಂತರ ಇಸ್ಲಾಂ ಧರ್ಮ ಇಲ್ಲಿ ಭಾರತದಲ್ಲಿ ಪ್ರವೇಶವನ್ನು ಪಡೆಯಿತು. ಅದೇ ರೀತಿ ಭಾರತದಲ್ಲಿ ಇಸ್ಲಾಂ ಯುಗ ಆರಂಭವಾಗಿದ್ದು ಮುಸ್ಲಿಮರ ಒಂದು ಆಳ್ವಿಕೆಯ ಒಂದು ಪ್ರಾರಂಭವಾಗಿದ್ದು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಅಂತ ನಾವಿಲ್ಲಿ ಗಮನಿಸಬೇಕು. ಹೀಗೆ ಭಾರತದಲ್ಲಿ ಒಂದು ಇಸ್ಲಾಮಿಕ್ ಯುಗ ಆರಂಭಗೊಂಡಿದ್ದು ಮಧ್ಯಯುಗೀನ ಇತಿಹಾಸದ ಒಂದು ಪ್ರಾರಂಭದ ಘಟ್ಟ ಅಂತ ಹೇಳ್ಬೋದು. ಹಾಗಾದ್ರೆ ಭಾರತದಲ್ಲಿ ಮುಸ್ಲಿಮರ ಒಂದು ಆಳ್ವಿಕೆ ಪ್ರಾರಂಭಗೊಂಡಂತಹ ಯುಗ ನಾವು ಎಲ್ಲಿಂದ ನೋಡ್ತೀವಿ? ಕ್ರಿಸ್ತ ಶಕ 12ನೇ ಶತಮಾನದಿಂದ. ಆದರೆ ಭಾರತದಲ್ಲಿ ನೆಲೆಯೂರಲು ಇಲ್ಲಿ ಹಲವು ವರ್ಷಗಳ ಕಾಲ ದಾಳಿಗಳನ್ನು ಮಾಡಲಾಯಿತು. ಹಾಗಾಗಿ ಕ್ರಿಸ್ತ ಶಕ 7ನೇ ಶತಮಾನದಿಂದ ಭಾರತದ ಮೇಲೆ ಆಕ್ರಮಣಗಳಾದವು ಅಂತ ಹೇಳ್ಬೋದು. ಇಂದಿನ ತರಗತಿಯಲ್ಲಿ ಸಿಂಧ್ ಮೇಲೆ ಯಾವ ರೀತಿಯಾಗಿ ಅರಬ್ಬರ ದಾಳಿ ಇಲ್ಲಿ ಮಾಡಲಾಯಿತು, ಇದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನೇನಾಗಿದ್ವು ಅಂತ ಈಗ ನಾವು ಚರ್ಚೆ ಮಾಡೋಣ. ಆರಂಭದಿಂದ ಅರಬ್ಬರು ಭಾರತದೊಂದಿಗೆ ವಾಣಿಜ್ಯ ಸಂಬಂಧವನ್ನು ಹೊಂದಿದ್ರು. ಇವರು ಪಶ್ಚಿಮ ಕರಾವಳಿಯಲ್ಲಿ ನೆಲೆಸಿದವರು. ಭಾರತದ ಮೇಲೆ ದಾಳಿ ಮಾಡುವ ಅರಬ್ಬರ ಪ್ರಯತ್ನ ಆಗಿದ್ದು ಕ್ರಿಸ್ತ ಶಕ 636ರಿಂದ 37ರಲ್ಲಿ. ಪಶ್ಚಿಮ ಕರಾವಳಿಯನ್ನು ವಶಪಡಿಸಿಕೊಳ್ಳಲು ಯಾರು? ಓಮರ್ ಖಲೀಫನು ಒಂದು ನೌಕಾಪಡೆಯನ್ನು ಕಳಿಸಿದನು. ಅಲ್ಲಿಂದಾಚೆಗೆ ಭಾರತದಲ್ಲಿ ಸಾಮ್ರಾಟರ ಒಂದು ದಾಳಿಗಳು ಪ್ರಾರಂಭಗೊಂಡವು ಅಂತ ನಾವಿಲ್ಲಿ ನೋಡ್ಬೋದು.
ಹಾಗಾದ್ರೆ ಭಾರತದ ಮೇಲೆ ದಾಳಿ ಮಾಡಲು ಪ್ರಮುಖವಾದಂತಹ ಕಾರಣಗಳು ಏನೇನೇ ಇದ್ವು ಅಂತ ನಾವು ನೋಡಿದಾಗ, ಮೊದಲನೇದಾಗಿ ಭಾರತದಲ್ಲಿ ರಾಜಕೀಯ ಅಧಿಕಾರ ಸ್ಥಾಪಿಸುವ ಉದ್ದೇಶದಿಂದ ಭಾರತದ ಮೇಲೆ ದಾಳಿಯನ್ನು ಮಾಡಲಾಯಿತು. ಎರಡನೇ ಉದ್ದೇಶ, ಅರಬ್ಬರಲ್ಲಿ ಧಾರ್ಮಿಕ ಉತ್ಸಾಹ ಇತ್ತು. ದೂರ ದೂರದ ನಾಡುಗಳಲ್ಲಿ ಇಸ್ಲಾಂ ಪ್ರಚಾರ ಮಾಡುವಂತಹ ಬಯಕೆ ಅವರಲ್ಲಿ ಇತ್ತು. ಹಾಗಾಗಿ ಇಸ್ಲಾಂ ಅನ್ನು ಭಾರತದಲ್ಲಿ ಪರಿಚಯ ಮಾಡುವಂತಹ ಒಂದು ಉದ್ದೇಶವನ್ನು ಸಹ ಹೊಂದಿದ್ರು. ಒಂದು ವರ್ತಕರು ಸಹ ಭಾರತದಲ್ಲಿದ್ರು. ಹಾಗಾಗಿ ವರ್ತಕರ ಮೂಲಕ ಭಾರತದಲ್ಲಿ ಇಸ್ಲಾಂ ಧರ್ಮ ಪ್ರವೇಶ ಮಾಡುವುದು ಸಹ ಇವರ ಒಂದು ಉದ್ದೇಶವಾಗಿತ್ತು. ಹಾಗಾಗಿ ಅರಬ್ಬರು ವರ್ತಕರು ಮತ್ತು ಬೋಧಕರು ಸಹ ಆಗಿದ್ರು ಅಂತ ನಾವೇ ಹೇಳ್ಬೋದು. ನಂತರ ಮೂರನೇದಾಗಿ ಭಾರತದ ಸಂಪತ್ತನ್ನು ಲೂಟಿ ಮಾಡುವುದು. ಭಾರತದ ಒಂದು ಸಂಪತ್ತು ಅಗಾಧವಾಗಿದ್ದರಿಂದ ಭಾರತದ ಒಂದು ಮುತ್ತು ರತ್ನ, ಚಿನ್ನ, ವಿಗ್ರಹ, ಈ ಕಚ್ಚಾ ವಸ್ತುಗಳಿಂದ ಅವರು ಆಕರ್ಷಿತರಾಗಿದ್ರು. ಹಾಗಾಗಿ ಅರಬ್ಬರನ್ನು ಭಾರತದಲ್ಲಿ ದೊರೆಯುತ್ತಿದ್ದ ಮುತ್ತು ರತ್ನ ಚಿನ್ನವನ್ನು ಅವರು ಆಕ್ರಮಿಸುವಂತಹ ಒಂದು ಉದ್ದೇಶದಿಂದ ಇಲ್ಲಿ ಈ ಆಕ್ರಮಣ ನಡೆಯಿತು ಅಂತ ಹೇಳ್ಬಹುದು. ನಾಲ್ಕನೇದು, ಸಿಲೋನಿನ ರಾಜ, ಸಿಲೋನಲ್ಲಿದ್ದಂತಹ ರಾಜ ಖಲೀಫ್ 1ನೇ ವಾಲಿದನಿಗೆ ಕೊಟ್ಟ ಅಮೂಲ್ಯವಾದ ವಸ್ತ್ರಾಭರಣ, ಬಹುಮಾನ ಮತ್ತು ನರ್ತಕಿಯರನ್ನು ಹೊತ್ತು ತರುತ್ತಿದ್ದ 8 ಹಡಗುಗಳನ್ನು ಈಗಿನ ಕರಾಚಿಯ ದೇಬಲ್ ಬಂದರಿನಲ್ಲಿ ಕಡಲ್ಗಳ್ಳರು ಕೊಳ್ಳೆ ಹೊಡೆದರು. ಆ ಕಡಲ್ಗಳ್ಳರಿಗೆ ಸಿಂಧಿನ ಹಿಂದೂ ಅರಸನಾಗಿದ್ದ ದಾಹೀರನು ಆಶ್ರಯ ನೀಡಿದ್ದ. ಕಡಲ್ಗಳ್ಳರನ್ನು ಶಿಕ್ಷಿಸುವಂತೆ ಮತ್ತು ಲೂಟಿಗೆ ಪರಿಹಾರ ಕೊಡುವಂತೆ ದಾಹೀರನಿಗೆ ಖಲೀಫರ ಇರಾಕ್ ರಾಜ್ಯಪಾಲನಾಗಿದ್ದ ಹಜ್ಜಾಜ್ನಿಂದ ಆದೇಶವಾಯಿತು. ದಾಹೀರನು ಆ ಆದೇಶವನ್ನು ತಿರಸ್ಕರಿಸಿದನು. ಇದು ಸಿಂಧ್ ಮೇಲೆ ಅರಬ್ಬರು ದಾಳಿ ಮಾಡಲು ಕಾರಣವಾಗಿತ್ತು. ಹಾಗಾಗಿ ಸಿಂಧನ ಮೇಲೆ ಪ್ರಥಮ ಬಾರಿ ದಾಳಿ ಮಾಡಲು ತತ್ಕ್ಷಣ ಕಾರಣ ಅಂತಂದ್ರೆ, ಅಲ್ಲಿ ಕಡಲ್ಗಳ್ಳರನ್ನು ತಡೆಯುವಂತೆ, ಅವರನ್ನು ಶಿಕ್ಷಿಸುವಂತೆ ಖಲೀಫನು ದಾಹೀರ್ ಅಂದ್ರೆ ಅಲ್ಲಿನ ಸಿಂಧ್ ಅರಸನಾದಂತ ದಾಹೀರನ್ನು ಕೇಳ್ಕೊಳ್ತಾನೆ. ಆದರೆ ಇಲ್ಲಿ ಇವರ ಒಂದು ಖಲೀಫರ ಒಂದು ಆದೇಶವನ್ನು ಅವರು ಸ್ವೀಕರಿಸುವುದಿಲ್ಲ. ಹಾಗಾಗಿ ಸ್ವತಃ ಅವರೇ ಆ ಒಂದು ಕಡಲ್ಗಳ್ಳರನ್ನು ಶಿಕ್ಷಿಸಲು ಅವರು ಮುಂದಾದರು. ಇದು ಅರಬ್ಬರು ಭಾರತದಲ್ಲಿ ಪ್ರವೇಶ ಪಡೆಯಲು ಪ್ರಮುಖವಾದಂತ ಕಾರಣವಾಗಿತ್ತು. ಈಗ ಈ ಯಾವ ರೀತಿಯಾಗಿ ದಾಳಿಗಳು, ಯುದ್ಧಗಳು ಆದವು ಅಂತ ಹೇಳ್ಬೋದು. ಇವರನ್ನು ಅಂದ್ರೆ ಸಿಂಧ್ ಮೇಲೆ ಆಕ್ರಮಣ ಮಾಡಲು ಒಬ್ಬ ಪ್ರಮುಖವಾದಂತಹ ಸುಸಜ್ಜಿತ ಸೈನ್ಯವನ್ನು ಅರಬ್ಬರು ಕಳಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಮೊಹಮ್ಮದ್ ಬಿನ್ ಖಾಸಿಂನ ಒಂದು ನಾಯಕತ್ವದಲ್ಲಿ ಯುದ್ಧ ಪ್ರಾರಂಭಗೊಂಡಿತು. ಮೊಹಮ್ಮದ್ ಬಿನ್ ಖಾಸಿಂ ಒಬ್ಬ ವೀರ ಯೋಧನಾಗಿದ್ದ. ಇವನಲ್ಲಿ 6,000 ಕುದುರೆಗಳು, 4,000 ಒಂಟೆಗಳು, 50,000 ಸೈನ್ಯವಿತ್ತಂತೆ. ಅದಕ್ಕೆ ದಾಹೀರ್ನಿಂದ ಅಸಂತುಷ್ಟರಾದ ಜಾಟರು, ಮೇಧರು ಸಹ ಇವರೊಂದಿಗೆ ಸೇರಿಕೊಂಡರು. ಈ ಜಾಟರು, ಮೇಧರು ಸಹ ಆಂತರಿಕವಾಗಿ ಸಿಂಧ್ ಅರಸನಾದಂತಹ ದಾಹೀರನ ವಿರೋಧಿಗಳಾಗಿದ್ದರು. ಹಾಗಾಗಿ ದಾಹೀರನ ವಿರುದ್ಧವಾಗಿ ಬಂದಂತಹ ಯುದ್ಧಕ್ಕೆ ಮೊಹಮ್ಮದ್ ಬಿನ್ ಖಾಸಿಂನ ಒಂದು ಬೆಂಬಲಿಗರಾಗಿ ಜಾಟರು, ಮೇಧರು ಸಹ ಇಲ್ಲಿ ಸೇರಿಕೊಂಡರು. ಕ್ರಿಸ್ತಶಕ 712ರಲ್ಲಿ ದೇಬಲ್ ನಗರವನ್ನು ವಶಪಡಿಸಿಕೊಂಡ್ರು. ದೇಬಲ್ ನಗರ ಅನಂತರ ಸಿಂಧ್ ಮೇಲೆ ದಾಳಿ ಮಾಡಿದನು. ದಾಹೀರ್ನ ಮಗ ಜೈಸಿಂಗನು ಬ್ರಹ್ಮನಾಬಾದಿನಲ್ಲಿ ಸೋಲಲ್ಪಟ್ಟನು. ದಾಹೀರನ ಮಗ ಜೈಸಿಂಗ್ ಇಲ್ಲಿ ಈ ಒಂದು ಸಿಂಧ್ನ ಒಂದು ಆಕ್ರಮಣದಲ್ಲಿ ಸೋಲಲ್ಪಟ್ಟನು. ದಾಹೀರ್ನ ಸಂಬಂಧಿ ಬಾಜ್ರನು ಕೊಲ್ಲಲ್ಪಟ್ಟನು. ಈ ಒಂದು ಯುದ್ಧದಲ್ಲಿ ಅಪಾರ ಸಂಪತ್ತು ಶತ್ರುಗಳ ಒಂದು ವಶವಾಯಿತು ಅಂತ ನಾವಿಲ್ಲಿ ನೋಡ್ಬೋದು. ದೇಬಲ್ ಪತನದ ನಂತರ ಭಾರತದಲ್ಲಿ ಅರಬ್ಬರ ಆಳ್ವಿಕೆಯೇ ಮಾಡಲು ಆರಂಭಿಕ ಸೂಚನೆಯಾಗಿತ್ತು ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ.
ಇದಾದ್ಮೇಲೆ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಯಾವಂದ ಮೇಲೆ ಆಕ್ರಮಣ ಮಾಡಿ ಯಾವುದು ಬ್ರಹ್ಮಣಾಬಾದ್ ಅನ್ನು ಆಕ್ರಮಿಸಿಕೊಂಡ ನಂತರ ಮೊಹಮ್ಮದ್ ಬಿನ್ ಖಾಸಿಂ ಇಲ್ಲಿ ಏನ್ ಮಾಡ್ತಾನೆ, ರಾವರ್ನ ಕಡೆ ನುಗ್ತಾನೆ. ರಾವರ್ನ ಕಡೆ ತನ್ನ ಸೈನ್ಯದೊಂದಿಗೆ ಇಲ್ಲಿ ಯುದ್ಧವನ್ನು ಮಾಡಲು ಹೊರಡ್ತಾನೆ. ಇಲ್ಲಿ ದಾಹಿರ್ ಸಿಂಧ್ನ ಅರಸ ದಾಹಿರ್ನು ತನ್ನ ಸೈನ್ಯ ಸಮೇತ ಯುದ್ಧಕ್ಕೆ ಇಲ್ಲಿ ಅವನು ಧಾವಿಸ್ತಾನೆ. ಇಲ್ಲಿ ಅರಬ್ಬರಿಗೂ ರಾವರ್ ಎಂಬಲ್ಲಿ ಕದನ ನಡೆಯುತ್ತೆ. ಕದನವು ಯಾರ್ಯಾರ ನಡುವೆ? ಸಿಂಧ್ನ ಅರಸ ದಾಹಿರ್ ಹಾಗೂ ಮೊಹಮ್ಮದ್ ಬಿನ್ ಖಾಸಿಂ ನಡುವೆ ಕ್ರಿಸ್ತಶಕ 712ರಲ್ಲಿ ರಾವರ್ ಕದನ ನಡೆಯುತ್ತೆ. ಈ ಒಂದು ಕದನ ಅತ್ಯಂತ ಭೀಕರವಾಗಿತ್ತು ಅಂತ ಹೇಳ್ಬೋದು. ಈ ಕದನದಲ್ಲಿ 27,000 ಹಿಂದೂಗಳು ಇಲ್ಲಿ ಕೊಲ್ಲಲ್ಪಟ್ರು ಅಂತ ನಾವಿಲ್ಲಿ ನೋಡ್ಬೋದು. ದಾಹಿರ್ನ ಆನೆ ಬಾಣದ ಹೊಡೆತಕ್ಕೆ ಸಿಕ್ಕಿ ಕೋಲಾಹಲ ಎಬ್ಬಿಸಿತು ಅಂತ ನೋಡ್ಬೋದು. ದಾಹಿರ್ನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು. ಈ ಒಂದು ಕದನ ಆದ್ಮೇಲೆ ಮೊಹಮ್ಮದ್ ಬಿನ್ ಖಾಸಿಂ ಸಿಂಧ್ ರಾಜಧಾನಿಗಳಾದಂತಹ ಆಲೋರ್, ಬ್ರಹ್ಮಣಾಬಾದ್ ಮತ್ತು ಮುಲ್ತಾನ್ಗಳು ಈ ಒಂದು ಪ್ರದೇಶಗಳು ಇಲ್ಲಿ ಮೊಹಮ್ಮದ್ ಬಿನ್ ಖಾಸಿಂನ ಒಂದು ವಶಕ್ಕೆ ಬಂದಿತ್ತು ಅಂತ ಹೇಳ್ಬೋದು. ಇನ್ನು ಮುಲ್ತಾನ್ನಲ್ಲಿ ಅಪಾರವಾದಂತಹ ಸಂಪತ್ತು ಸಹ ಇಲ್ಲಿ ಇತ್ತು. ಈ ಎಲ್ಲಾ ಸಂಪತ್ತು ಮುಸ್ಲಿಮರ ವಶವಾಯಿತು. ನಂತರ ದಾಹಿರ್ನ ಮಗ ಯಾರು? ಜೈಸಿಂಗ್ ಇಲ್ಲಿ ಸೋತು ಬ್ರಹ್ಮಣಾಬಾದಿನಿಂದ ಇಲ್ಲಿ ಓಡೋಗ್ತಾನೆ. ಜೈಸಿಂಗ್ ಯಾರು? ದಾಹಿರ್ನ ಮಗ. ಸೊ ಇವನು ಸಹ ಇಲ್ಲಿ ಈ ಒಂದು ಯುಗದಲ್ಲಿ ಸೋತು ಹೋಗಿ ಇಲ್ಲಿಂದ ಓಡಿ ಹೋಗ್ತಾನೆ. ಆದರೆ ಈ ವಿಜಯ ಖಾಸಿಮಿಗೆ ಶಾಶ್ವತವೇನೂ ಆಗಿರಲಿಲ್ಲ. ಅವನ ಸಾವು ಬಹುಬೇಗ ಸಂಭವಿಸಿದ್ದರಿಂದ ಈ ಒಂದು ದಾಳಿ ಇಲ್ಲಿಗೆ ನಿಂತು ಹೋಯಿತು ಅಂತ ನಾವಿಲ್ಲಿ ನೋಡ್ಬೋದು. ಇಷ್ಟೆಲ್ಲಾ ಪ್ರದೇಶಗಳು ವಶಪಡಿಸಿಕೊಂಡು ಸಂಪತ್ತನ್ನು ಲೂಟಿ ಮಾಡಿದ್ರು ಸಹ ಅಕಾಲಿಕ ಮರಣದಿಂದಾಗಿ ಇಲ್ಲಿ ಯಾರು ಮೊಹಮ್ಮದ್ ಬಿನ್ ಖಾಸಿಂನ ಒಂದು ಮರಣದಿಂದಾಗಿ ಇದು ಏನಾಯ್ತು, ಬಹುಬೇಗ ಈ ಒಂದು ದಾಳಿಗೆ ಅಂತ್ಯ ಇಲ್ಲಿ ಸಿಗ್ಲಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಅರಬ್ಬರ ಒಂದು ವಿಜಯಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಸಿಂಧ್ ಮೇಲೆ ಆಕ್ರಮಣ ಮಾಡಿ ಈ ವಿಜಯೋತ್ಸವವನ್ನು ಆಗಲು ಬಹುಮುಖ್ಯವಾದಂತಹ ಕಾರಣ ಏನೇನಾಗಿತ್ತು ಅಂತಂದ್ರಲ್ಲಿ, ದಾಹಿರ್ ಇಲ್ಲಿ ಯುದ್ಧ ಸಿದ್ಧತೆಯನ್ನು ಮಾಡಿರ್ಲಿಲ್ಲ. ಹಾಗಾಗಿ ಈ ದಾಹಿರ್ನ ಮನೆ ಬಾಗಿಲಿವರೆಗೂ ಬರುವವರೆಗೂ ದಾಹಿರ್ ಇಲ್ಲಿ ಸುಮ್ಮನಿದ್ದ. ಹಾಗಾಗಿ ದಾಹಿರ್ನ ಒಂದು ಅಪಜಯಕ್ಕೆ ಇದು ಒಂದು ಕಾರಣವಾಗಿತ್ತು ಅಂತ ಹೇಳ್ಬೋದು. ಇನ್ನು ಮೊಹಮ್ಮದ್ ಬಿನ್ ಖಾಸಿಂ ಒಬ್ಬ ಉತ್ತಮ ದಕ್ಷ ಸೇನಾ ನಾಯಕತ್ವ ಹೊಂದಿದ್ದ. ಹಾಗಾಗಿ ಧೈರ್ಯಶಾಲಿ, ಅಪ್ರತಿಮ ವೀರ, ರಣೋತ್ಸಾಹಿ, ದೃಢಚಿತ್ತವ ಈ ಮೊಹಮ್ಮದ್ ಬಿನ್ ಖಾಸಿಂ ಆಗಿದ್ದ. ಹಾಗಾಗಿ ಸುಲಭವಾಗಿ ದಾಹಿರ್ನನ್ನು ಇಲ್ಲಿ ಸೋಲಿಸಿದನು ಅಂತ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಸಿಂಧ್ ತೀರಾ ಹಿಂದುಳಿದಿತ್ತು. ಆರ್ಥಿಕವಾಗಿ ಬಲಿಷ್ಠವಾಗಿದ್ದ ಅರಬ್ಬರು ದಾಳಿಯನ್ನು ತಡೆಯಲು ಅಸಮರ್ಥವಾಗಿತ್ತು. ಹಾಗಾಗಿ ಅರಬ್ಬರು ಇಲ್ಲಿ ಜಯವನ್ನು ಸಾಧಿಸಿದರು. ಇನ್ನು ದಾಹಿರನು ಬ್ರಾಹ್ಮಣ ಧರ್ಮದ ಪೋಷಕನಾಗಿದ್ದು ಬೌದ್ಧರನ್ನು, ಜಾಟರನ್ನು ಅಲಕ್ಷ್ಯ ಮಾಡಿದ್ದ. ಹಾಗಾಗಿ ಅವರು ದಾಹಿರನ ವಿರೋಧಿಗಳಾಗಿದ್ದರು, ಬೌದ್ಧರು ಮತ್ತು ಜಾಟರು. ಮೇಲಾಗಿ ಹಿಂದೂಗಳಲ್ಲಿನ ಒಳಸಂಚುಗಳು, ವಂಚನೆಗಳು ಅರಬ್ಬರ ಒಂದು ಯಶಸ್ವಿಗೆ ಕಾರಣವಾಗಿತ್ತು ಅಂತ ಹೇಳ್ಬೋದು. ಇನ್ನು ದಾಹಿರನ ಸೈನ್ಯ ದಕ್ಷತೆ ಮತ್ತು ಶಿಸ್ತಿನಲ್ಲಿ ಖಾಸಿಂನ ಸೈನ್ಯಕ್ಕಿಂತ ಕೀಳಾಗಿತ್ತು ಅಂತ ನಾವಿಲ್ಲಿ ನೋಡ್ಬೋದು. ಇನ್ನು ದಾಹಿರನ ಆಳ್ವಿಕೆ ಜನಪ್ರಿಯವಾಗಿರ್ಲಿಲ್ಲ. ಇನ್ನು ಸಿಂಧು ಜನರು ಹೆಚ್ಚು ಸಂಪ್ರದಾಯಶೀಲರಾಗಿದ್ದು ಪ್ರತಿಭಟನೆ ತೋರುವವರಾಗಿರಲಿಲ್ಲ. ಮುಸ್ಲಿಮರಲ್ಲಿ ಧಾರ್ಮಿಕ ಉತ್ಸಾಹ ತುಂಬಿದ್ದು ಇಸ್ಲಾಂ ಪ್ರಚಾರಕ್ಕಾಗಿ ಧೈರ್ಯವಾಗಿ ಹೋರಾಡಿ ಸಿಂಧ್ ಅನ್ನು ಜಯಿಸಿದ್ದು ಈ ಎಲ್ಲಾ ಅಂಶಗಳು ಅರಬ್ಬರು ವಿಜಯಕ್ಕೆ ಕಾರಣಗಳಾಗಿದ್ದರು. ಈ ಅರಬ್ಬರ ದಾಳಿಯ ಪರಿಣಾಮಗಳನ್ನು ನೋಡಿದಾಗ ಸಿಂಧ್ ಮೇಲೆ ಅರಬ್ಬರ ಒಂದು ದಾಳಿಯು ರಾಜಕೀಯವಾಗಿ ಯಾವ ಪರಿಣಾಮವೂ ಬೀರ್ಲಿಲ್ಲ. ಕಾರಣ ಅವರ ಆಳ್ವಿಕೆ ಅದಕ್ಷತೆಯಿಂದ ಕೂಡಿತ್ತು, ಅತ್ಯಲ್ಪವಾಗಿತ್ತು. ಅದು ಸಿಂಧ್ಗೆ ಮಾತ್ರ ಸೀಮಿತವಾಗಿತ್ತು.
ಅರಬ್ಬರಿಂದ ಕಲಿಯಲು ಹಿಂದೂಗಳಿಗೆ ಏನೂ ಇರಲಿಲ್ಲ. ಹೀಗಾಗಿ ಇತಿಹಾಸಕಾರರು ಈ ಸಿಂಧ್ ದಾಳಿಗೆ ಮಹತ್ವ ಕೊಡುವುದಿಲ್ಲ. ಲೇನ್ಬೋನ್ ಹೇಳ್ತಾನೆ, ಸಿಂಧ್ ಆಕ್ರಮಣವು ಮತ್ತು ಮುಸ್ಲಿಮಾನ್ ಒಂದು ಇತಿಹಾಸದಲ್ಲಿ ಕೇವಲ ಒಂದು ಘಟನೆ ಮಾತ್ರ, ಅದು ಪರಿಣಾಮಗಳಿಲ್ಲದ ವಿಜಯವಾಗಿತ್ತು. ಹಾಗಾಗಿ ಸಿಂಧ್ ಆಕ್ರಮಣವನ್ನು ಏನಂತ ಕರೀತಾರೆ, ಸಂಪತ್ತಿನ ಒಂದು ಲೂಟಿಗಾಗಿ ಆಕ್ರಮಣ ನಡೆದಿತ್ತು ಅಂತಿಲ್ಲಿ ನೋಡಬಹುದು. ಈ ಒಂದು ಅರಬ್ಬರ ಒಂದು ದಾಳಿ ಏನಿತ್ತು ಸಿಂಧ್ ಮೇಲೆ, ಇದರಿಂದ ಏನ್ ಪರಿಣಾಮ ಆಯಿತು ಅಂತಂದ್ರೆ, ಇನ್ನೊಂದು ಎರಡನೇ ಅಂಶ, ವಿದೇಶಿಯರಿಗೆ ಆಹ್ವಾನ ಕೊಟ್ಟಿದ್ದು. ಏನ್ ವಿದೇಶಿಯರಿಗೆ ಆಹ್ವಾನ ಸಿಕ್ತು? ಸಿಂಧ್ ಮೇಲೆ ಅರಬ್ಬರ ದಾಳಿ ಭಾರತೀಯರ ಸೈನಿಕ ದೌರ್ಬಲ್ಯವನ್ನು ವಿದೇಶಿಯರಿಗೆ ಪ್ರದರ್ಶನ ಕೊಟ್ಟಿತು. ಹಾಗಾಗಿ ಇದು ಒಂದು ಕಾರಣವಾಗಿತ್ತು. ಭಾರತದಲ್ಲಿದ್ದಂತಹ ಆಂತರಿಕ ಒಂದು ಗಲಭೆಗಳು, ಅನೈಕ್ಯತೆ, ಈ ಎಲ್ಲಾ ಅಂಶಗಳು ಇಲ್ಲಿ ವಿದೇಶಿಯರು ಭಾರತದ ಮೇಲೆ ದಾಳಿ ಮಾಡಲು ಇನ್ನೊಂದು ಪರಿಣಾಮ ಅಥವಾ ಕಾರಣವಾಯಿತು. ಪರಿಣಾಮ ಏನಾಯ್ತು, ವಿದೇಶಿಯರು ಇನ್ಮೇಲೆ ಇಲ್ಲೇ ಏನಾಯ್ತು, ಅರಬ್ಬರು ಮತ್ತೊಂದು ಸರಿ ಭಾರತದ ಮೇಲೆ ಸಿಂಧ್ ಮೇಲೆ ಆಕ್ರಮಣ ಮಾಡಲು ಮುಂದಾದ್ರು. ಇನ್ನೊಂದು ಪರಿಣಾಮ ಏನಾಯ್ತು, ಇಸ್ಲಾಂ ಪ್ರಚಾರ. ಸಿಂಧ್ ಅನ್ನು ಗೆದ್ದ ಅರಬ್ಬರ ಮೂಲಕ ಭಾರತಕ್ಕೆ ಇಸ್ಲಾಂ ಏನಾಯ್ತು, ಕಾಲಿಟ್ಟಿತು. ಆ ಮುನ್ನ ಭಾರತ ಶುದ್ಧ ಹಿಂದೂ ರಾಷ್ಟ್ರವಾಗಿತ್ತು. ಇಲ್ಲಿಂದಾಚೆಗೆ ಏನಾಯ್ತು, ಇಸ್ಲಾಂನ ಒಂದು ಪ್ರವೇಶ ಸಹ ಇಲ್ಲಿ ಪಡೆಯಿತು ಅಂತಲ್ಲಿ ನೋಡಬಹುದು. ಇನ್ನು ವಾಣಿಜ್ಯ ಪ್ರಗತಿಯು ಸಹ ಉಂಟಾಯಿತು. ಅರಬ್ಬರ ದಾಳಿಯಿಂದಾಗಿ ಅರಬ್ಬ ವ್ಯಾಪಾರಸ್ಥರು ಭಾರತದಲ್ಲಿ ವ್ಯಾಪಾರ ಮಾಡಲು ಇಲ್ಲೇನಾಯ್ತು ಶುರು ಮಾಡಿದ್ರು. ಇದರಿಂದ ಭಾರತಕ್ಕೂ ಹಾಗೂ ಅರಬ್ಬರಿಗೂ ಇಲ್ಲಿ ಲಾಭಗಳು ಉಂಟಾಯಿತು ಅಂತ ನಾವಿಲ್ಲಿ ನೋಡಬಹುದು. ಇನ್ನು ಸಾಂಸ್ಕೃತಿಕ ಪ್ರಭಾವ ಸಹ ಇಲ್ಲೇನಾಯ್ತು ಉಂಟಾಯಿತು ಎಲ್ಲಿ, ಭಾರತದಲ್ಲಿ. ಅರಬ್ಬರ ಒಂದು ಸಂಪರ್ಕದಿಂದಾಗಿ ಅರಬ್ ಮತ್ತು ಐರೋಪ್ಯ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಏನಾಯ್ತು, ಶ್ರೀಮಂತಗೊಂಡವು. ಅವುಗಳ ಮೇಲೆ ಭಾರತೀಯ ಸಂಸ್ಕೃತಿಯ ಪ್ರಭಾವ ಗಾಢವಾಗಿತ್ತು. ಅನಾಗರಿಕರಾದ ಅರಬ್ಬರು ಭಾರತೀಯ ಸಂಸ್ಕೃತಿಯಿಂದ ಆಕರ್ಷಿತರಾಗಿ ಭಾರತದ ತತ್ವಶಾಸ್ತ್ರ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರಗಳನ್ನು ಅವರು ಕಲಿತರು. ಈ ರೀತಿಯಾಗಿ ಭಾರತ ಸಂಸ್ಕೃತಿಯು ಅರಬ್ಬರಿಗೆ ಪರಿಚಯವಾಯಿತು. ಅರಬ್ಬರ ಸಂಸ್ಕೃತಿಯು ಭಾರತದಲ್ಲಿ ಪ್ರವೇಶನ ಪಡೆದು ಒಂದು ಹೊಸ ಸಂಸ್ಕೃತಿ ಭಾರತದಲ್ಲಿ ಪ್ರವೇಶವನ್ನು ಪಡೆಯಿತು. ಹಾಗಾಗಿ ಇಲ್ಲಿಂದಾಚೆಗೆ ಹಿಂದೂ ಸಂಸ್ಕೃತಿಯ ಜೊತೆಗೆ ಇಲ್ಲಿ ಹೊಸ ಧರ್ಮದ ಹೊಸ ಸಂಸ್ಕೃತಿ ಇಲ್ಲಿ ಭಾರತಕ್ಕೆ ಪರಿಚಯವಾಯಿತು ಅಂತಿಲ್ಲಿ ನೋಡಬಹುದು. ಈ ರೀತಿಯಾಗಿ ಈ ಒಂದು ದಾಳಿಯಿಂದ ಆದಂತಹ ಒಂದು ಪ್ರಮುಖವಾದಂತಹ ಅಂಶಗಳು ಇಷ್ಟನ್ನು ನಾವಿಲ್ಲಿ ನೋಡಬಹುದು. ಇದಾದರ ನಂತರ ಈ ಒಂದು ದಾಳಿಯ ನಂತರ ನಾವು ಏನ್ ನೋಡಬಹುದು, ಮತ್ತೆ ಭಾರತದಲ್ಲಿ ಶಾಶ್ವತವಾಗಿ ಮುಸ್ಲಿಂ ಆಳ್ವಿಕೆ ಸ್ಥಾಪನೆಗೊಳಿಸಿದ್ದು ಯಾರು, ಟರ್ಕರು. ಅರಬ್ಬರು ದಾಳಿ ಮಾಡಿದ್ರು, ನಂತರ ಈ ಕಾಸಿಂನ ಒಂದು ದಾಳಿ ಆಗುತ್ತೆ. ಬಟ್ ಕಾಸಿಂನ ಅಕಾಲಿಕ ಮರಣದಿಂದಾಗಿ ಆ ಒಂದು ಮತ್ತೆ ನಂತರದಲ್ಲಿ ವಿಜಯಗಳು ಮತ್ತೆ ದಾಳಿಗಳು ಆಗೋದಿಲ್ಲ. ಇಲ್ಲಿ ಘಜ್ನಿ ಮನೆತನದಿಂದಾಗಿ ಮುಂದೆ ಮತ್ತೆ ಭಾರತದ ಮೇಲೆ ಇಲ್ಲಿ ದಾಳಿಗಳು ಪ್ರಾರಂಭಗೊಳ್ಳುತ್ತೆ. ಇಲ್ಲಿಂದಾಚೆಗೆ ಇಲ್ಲಿ ನಂತರದ ಒಂದು ಅವಧಿಯಲ್ಲಿ ಏನಾಗುತ್ತೆ, 9-10ನೇ ಶತಮಾನದಲ್ಲಿ ಮತ್ತೆ ಇಲ್ಲಿ ದಾಳಿ ಉಂಟಾಗಿ ಸಂಪತ್ತು ಲೂಟಿ ಆಗುತ್ತೆ. ನಂತರ ಅವಧಿಯಲ್ಲಿ ಏನಾಗುತ್ತೆ, ಮುಂದೆ ಈ ಘಜ್ನಿ ಮನೆತನ ಹಾಗೂ ಘೋರಿ ಮನೆತನಗಳಿಂದಾಗಿ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಯುಗ ಪ್ರಾರಂಭಗೊಳ್ಳುತ್ತೆ.